ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳು ಎಲ್ಲರೂ ಕೂಡ ನಾಳೆ ನಡೆಯುವಂತಹ 2026ರ ವಾರ್ಷಿಕ ಪರೀಕ್ಷೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಅಧ್ಯಯನ ಮಾಡ್ತಾ ಇರ್ತೀರಿ. ಸೊ ಎಲ್ಲರೂ ಕೂಡ ಹೇಗೆ ಪ್ರಿಪ್ರೇಷನ್ನ ಮಾಡ್ತಾ ಇದ್ದೀರಿ ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನನಗಾಗಿ ಯಾರೂ ಕೂಡ ಕಾಯ್ತಾ ಇರಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಬಂದರೂ ಕೂಡ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. 10 ಅಂಕಕ್ಕೆ ಯಾವ ಪ್ರಶ್ನೆಗಳನ್ನ ಓದ್ಕೊಳ್ಬೇಕು ಅನ್ನೋದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇದ್ದೀರಿ ಮಕ್ಕಳೇ. ಸೊ ಈ ಒಂದು ವಿಡಿಯೋದಲ್ಲಿ ಭಾಗ ಸಿಯಲ್ಲಿ ಕೇಳುವಂತಹ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ, ಬಟ್ ಪಕ್ಕಾ ಇನ್ಫಾರ್ಮೇಷನ್ ಕೊಡ್ತೀನಿ. ನಾಳೆ ನೀವು ಎಕ್ಸಾಮಲ್ಲಿ ಅಟೆಂಡ್ ಮಾಡುವಂತಹ 6 ಪ್ರಶ್ನೆ, ಯಾಕಂತ ಹೇಳಿದರೆ 6 ಪ್ರಶ್ನೆ, ಭಾಗ ಸಿಯಲ್ಲಿ ನೀವು 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಅವರು ಕೊಡುವಂಥದ್ದು 9 ಪ್ರಶ್ನೆ. 9ರಲ್ಲಿ 6 ಪ್ರಶ್ನೆಗಳನ್ನ ನೀವು ಅಟೆಂಡ್ ಮಾಡಿದರೆ 5 ಅಂಕಗಳಂತೆ 30 ಅಂಕಗಳು ಸಿಗುತ್ತೆ. ಹಾಗಾದರೆ ಇಂಪಾರ್ಟೆಂಟ್ ಆಗಿ ಬರುವಂಥ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರ ಅಂತ ಹೇಳಿದ್ರೆ ಪಾಯಿಂಟ್ಸ್ ಕೊಡ್ತೀನಿ, ಗೊತ್ತಿದೆ ನಿಮಗೆ. ಓನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಟಾಪಿಕ್ನ ಅರ್ಥ ಮಾಡ್ಕೊಳ್ಳಿ. ಯಾವುದಕ್ಕೆ ಪಾಯಿಂಟ್ಸ್ ಕೊಡದೆ ಟಾಪಿಕ್ಕೇ ಕೊಡಬೇಕು, ಫುಲ್ ಕಂಪ್ಲೀಟ್ ಉತ್ತರ ಕೊಡಬೇಕು, ಅದನ್ನು ಕೊಡ್ತೀನಿ. ಓಕೆನಾ? ಸೊ ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಎಜುಕೇಷನ್ ರಿಲೇಟೆಡ್ ಏನೇ ವೀಡಿಯೋಸ್ ಬಂದರೂ ಕೂಡ ನೋಟಿಫಿಕೇಷನ್ನು ಬರ್ತಾ ಹೋಗುತ್ತೆ ಮಕ್ಕಳೇ. ಫಸ್ಟು ನಾವು ಈ ವರ್ಷದ ಬ್ಲೂ ಪ್ರಿಂಟ್ ಪ್ರಕಾರ 5 ಅಂಕಕ್ಕೆ ಓದ್ಕೊಳ್ಳೋದಕ್ಕಿಂತ ಮುಂಚೆ 2025ರ ವಾರ್ಷಿಕ ಪರೀಕ್ಷೆ ಹಾಗೂ 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದ್ರು, ರಿಪೀಟೆಡ್ ಕ್ವಶನ್ ಯಾವುದಾದ್ರೂ ಬಂದಿತ್ತು ಅಂದರೆ ಅದು ಇಂಪಾರ್ಟೆಂಟು. ಇದೆಲ್ಲ ನಿಮಗೆ ಗೊತ್ತಾಗುತ್ತೆ, ಕ್ಯಾಲ್ಕುಲೇಟ್ ಮಾಡಿಬಿಡ್ತೀರಿ. ಫಸ್ಟ್ ಹೇಳ್ತಾ ಇದ್ದೀನಿ, 25ನೇ ಪ್ರಶ್ನೆಯಿಂದ ಶುರುವಾಗುತ್ತೆ ನಿಮಗೆ ಭಾಗ ಸಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲು ಡಾಕ್ಟರ್ ಸಂಪೂರ್ಣಾನಂದ ಸಮಿತಿಯ ಶಿಫಾರಸುಗಳನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳಿದ್ರಲ್ಲ, ಇದೇ ಪ್ರಶ್ನೆ 2024ರ ವಾರ್ಷಿಕ ಪರೀಕ್ಷೆಯಲ್ಲೂ ಬಂದಿತ್ತು, ಇಂಪಾರ್ಟೆಂಟ್. ನೆಕ್ಸ್ಟು, ಅವಿಭಕ್ತ ಕುಟುಂಬದ 5 ಅನುಕೂಲಗಳನ್ನು ವಿವರಿಸಿ ಹಾಗೂ ನರಸಿಂಗನ್ ರವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ ಇದೆಯಲ್ಲ, ಇದೆರಡೂ ಪ್ರಶ್ನೆಯೂ ಕೂಡ ಒಂದೇ ಅಧ್ಯಾಯದಿಂದ ಬರುವಂಥದ್ದು. ಅದು ಭಾರತದಲ್ಲಿ ಕುಟುಂಬ ಏನಿದೆ ಆ ಅಧ್ಯಾಯದ ಪ್ರಶ್ನೆ. ಈ ಅಧ್ಯಾಯದಲ್ಲಿ 2 ಪ್ರಶ್ನೆಗಳು ಗ್ಯಾರಂಟಿ ಬರುತ್ತೆ. 10 ಅಂಕ ನಿಮಗೆ ಫಿಕ್ಸು. 30ರಲ್ಲಿ 10 ಅಂಕ ಸಿಗಬೇಕು ಅಂದರೆ ನಾನಿವಾಗ ನಿಮಗೆ ಭಾರತದಲ್ಲಿ ಕುಟುಂಬ ಅಧ್ಯಾಯದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಫಸ್ಟು ಕೊಡೋದೇ ಇದು. ಯಾಕಂತ ಹೇಳಿದ್ರೆ 10 ಮಾರ್ಕ್ಸ್ ಹಂಗೆ ಬರ್ತಾ ಇರಬೇಕು ನಿಮಗೆ. ಅದಕ್ಕೋಸ್ಕರ ಇಲ್ಲಿ ಯಾವ ಪ್ರಶ್ನೆಗಳನ್ನ ಈ ಅಧ್ಯಾಯದಲ್ಲಿ ಓದ್ಕೊಳ್ಬೇಕು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಕೊಡ್ತೀನಿ. ಹಾಗಾದರೆ 24ರಲ್ಲೂ ಏನು ಕೇಳಿದ್ರು, 2 ಪ್ರಶ್ನೆ ಕೇಳಿದ್ರೋ ಇಲ್ವೋ ಅನ್ನೋ ಡೌಟ್ ನಿಮಗೆ ಬೇಡ, ಕೇಳಿದ್ರು. ಆದರೆ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ಅವಿಭಕ್ತ ಕುಟುಂಬದ 5 ಅನುಕೂಲ ಕೇಳಿದ್ರಲ್ಲ 25ರಲ್ಲಿ, 24ರಲ್ಲಿ ಅವಿಭಕ್ತ ಕುಟುಂಬದ ಅನಾನುಕೂಲ ಕೇಳಿದ್ರು. ಅಂದರೆ ಅವಿಭಕ್ತ ಕುಟುಂಬದ ಅನುಕೂಲ ಅನಾನುಕೂಲ ಎರಡರಲ್ಲಿ ಒಂದು ಗ್ಯಾರಂಟಿ ಈ ವರ್ಷವೂ ಕೂಡ. ನೆಕ್ಸ್ಟು ನರಸಿಂಗನ್ನು, ಇದು ರಿಪೀಟ್ ಆಗಿದೆ, ಇಲ್ಲೂ ಕೂಡ ಬಂದಿದೆ. ಸೊ ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಈ ಅಧ್ಯಾಯದಲ್ಲಿ ನಾನು ಕೊಡೋ ಪ್ರಶ್ನೆ ನೀವು ನೋಡ್ಕೊಳ್ಳಿ. ನಾನು ಜಾಸ್ತಿ ಏನು ಕೊಡೋಲ್ಲ ಮಕ್ಕಳೇ, ಸ್ವಲ್ಪ ಪ್ರಶ್ನೆನೇ ಕೊಡ್ತೀನಿ. ಅದಿಷ್ಟರಲ್ಲಿ 2 ಗ್ಯಾರಂಟಿ ಬರುತ್ತೆ. ಅಲ್ಲಿಗೆ ನಿಮಗೆ ಅಧ್ಯಾಯ ಎಷ್ಟಿದು, 4ನೇ ಅಧ್ಯಾಯ ಭಾರತದಲ್ಲಿ ಕುಟುಂಬ ಅಧ್ಯಾಯದ ಮೇಲೆ 2 ಪ್ರಶ್ನೆ ಫಿಕ್ಸ್ ಆಯಿತು. ಫಸ್ಟು ಇದು ಅಧ್ಯಾಯ 1ರಲ್ಲಿ ಕೇಳುವಂಥದ್ದು, ಆನಂತರ ಅಧ್ಯಾಯ 4ರಲ್ಲಿ 2 ಪ್ರಶ್ನೆ, ಕರೆಕ್ಟ್ ಅಲ್ವಾ? ಆನಂತರ ಯಾವ್ಯಾವ್ದು ಕೇಳಿದ್ದಾರೆ ನೋಡಿ. 2025ರಲ್ಲಿ ಕೃಷಿ ಸಂದಿಗ್ಧತೆಯನ್ನು ಅಧ್ಯಯನ ಮಾಡಲು ಕರ್ನಾಟಕ ಸರ್ಕಾರ ನೇಮಿಸಿದ 2 ಸಮಿತಿಯ ವರದಿಗಳನ್ನು ಚರ್ಚಿಸಿ ಪ್ರಾಂತೀಯ ಮುದ್ರಣ ಮಾಧ್ಯಮದ ಇತ್ತೀಚಿನ ಬೆಳವಣಿಗೆಗಳನ್ನು ವಿಶ್ಲೇಷಿಸಿ ಕೇಳಿದರೆ. ದೊರಾಯಿ ಆದಿವಾಸಿ ಮಾರುಕಟ್ಟೆಯ ಸಂರಚನೆಯನ್ನು ವರ್ಣಿಸಿರಿ. ಸ್ವಾತಂತ್ರ್ಯ ನಂತರದ ದಲಿತ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ದಲಿತ ಚಳುವಳಿ 10 ಅಂಕದ ಪ್ರಶ್ನೆಯನ್ನು ಕೊಡುವಾಗ ಉತ್ತರವನ್ನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ ನೋಡಿ. ಕ್ಯಾಥಲಿನ್ ಗೌರವರ ರೈತ ಚಳುವಳಿಯ ಪ್ರಕಾರಗಳನ್ನು ವಿವರಿಸಿ. ಆಧುನೀಕರಣಕ್ಕೆ ಸಹಾಯವಾದ ಅಂಶಗಳನ್ನು ವಿವರಿಸಿ. ಇದು ನಾನೇ ಹೇಳ್ತಾ ಇದ್ದೀನಿ, ಇಲ್ಲಿ ಇಂಪಾರ್ಟೆಂಟ್ ಅಂತ. ಓಕೆನಾ? ನೆಕ್ಸ್ಟು, ಸ್ವಾತಂತ್ರ್ಯ ನಂತರ ದಲಿತ ಚಳುವಳಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. 2024ರಲ್ಲೂ ಈ ಪ್ರಶ್ನೆ ಬಂದಿದೆ, 2025ರಲ್ಲೂ ಈ ಪ್ರಶ್ನೆ ಬಂದಿದೆ. ದಲಿತ ಚಳುವಳಿ ಬಗ್ಗೆ ನೋಡ್ಕೊಳ್ಳಿ. 10 ಅಂಕದ ವಿಡಿಯೋದಲ್ಲಿ ದಲಿತ ಚಳುವಳಿ ಬಗ್ಗೆ ನಾನು ಒಂದಿಷ್ಟು ಸಾಕಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ, ಇಲ್ಲೂ ಕೂಡ ಹೇಳ್ತೀನಿ, ಆಯಿತಾ? ನೆಕ್ಸ್ಟು, ಮಲಪ್ರಭಾ ಹೋರಾಟಕ್ಕೆ ಸಹಾಯಕವಾದ ಅಂಶಗಳನ್ನ ಕೇಳಿದರೆ 10 ಅಂಕದ ಪ್ರಶ್ನೆಯನ್ನು ಕೊಡುವಾಗ ಉತ್ತರವನ್ನು ಕೊಟ್ಟಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿ. ನೆಕ್ಸ್ಟು, ಸಂಸ್ಕೃತಾನುಕರಣದ 5 ಅಂಶಗಳನ್ನು ವಿವರಿಸಿ. ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ. ಸಮೂಹ ಮಾಧ್ಯಮದ ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ನೋಡಿದ್ರಾ? 2024 ಹಾಗೂ 25ರಲ್ಲಿ ಯಾವ ಪ್ರಶ್ನೆ ಕೇಳಿದ್ರು ಅಂತ ಒಂದು ಸಲ ನೋಟ್ ಡೌನ್ ಮಾಡಿಟ್ಕೊಂಡ್ರೆ, ಟಾಪಿಕ್ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಹಾಗಾದರೆ ಕರೆಕ್ಟಾಗಿ ಹೇಳ್ತೀನಿ ಕೇಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟು ಇವಾಗ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಅಧ್ಯಾಯ 4ಕ್ಕೆ ಡೈರೆಕ್ಟಾಗಿ ಹೋಗ್ಬಿಡೋಣ. ಭಾರತದಲ್ಲಿ ಕುಟುಂಬ ಪ್ರಶ್ನೆ ಹೇಳ್ತಾ ಹೋಗ್ತೀನಿ, ಉತ್ತರ ಹೇಳ್ತಾ ಹೋಗ್ತೀನಿ. 10 ಮಾರ್ಕ್ಸ್ ನಿಮಗೆ ಬರಬೇಕು. ಓಕೆ ಅಲ್ವಾ? ಸ್ಟಾರ್ಟ್ ಮಾಡಾಗಿದ್ರೆ
ಈ ಒಂದು ಪಾಠದಲ್ಲಿ 5 ಅಂಕಕ್ಕೆ ಓದ್ಕೊಳ್ಬೇಕಾಗಿರುವಂಥ ಪ್ರಶ್ನೆಗಳಲ್ಲಿ ಯಾವ್ದ್ಯಾವುದು ಆಲ್ರೆಡಿ ಬಂದಿದೆ? ಅವಿಭಕ್ತ ಕುಟುಂಬದ ಅನುಕೂಲ ಬಂದಿದೆ, ಅವಿಭಕ್ತ ಕುಟುಂಬದ ಅನಾನುಕೂಲ ಬಂದಿದೆ, ಕರೆಕ್ಟಾ? ನೆಕ್ಸ್ಟು ನರಸಿಂಗನವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಬಂದಿದೆ, ಕರೆಕ್ಟ್ ಅಲ್ವಾ? ಹಾಂ, ಇದ್ರ ಜೊತೆಗೆ ಇವಾಗ ಹಾಕ್ತಾ ಇದ್ದೀನಿ ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ ಅಂಶಗಳು. ಈ ಪರಿವರ್ತನೆಗೆ ಕಾರಣವಾದ ಅಂಶಗಳಲ್ಲೇ ಕಾರ್ಯಾತ್ಮಕ ಪರಿವರ್ತನೆಯೂ ಬರುತ್ತೆ, ಅಲ್ಲಿಗೆ ಈ ಕ್ವಶನ್ನು ಕೂಡ ಕವರ್ ಆಗುತ್ತೆ. ಓಕೆನಾ? ಪರಿವರ್ತನೆಯಲ್ಲಿ ಕಾರ್ಯಾತ್ಮಕ ಪರಿವರ್ತನೆಯೂ ಒಂದಲ್ವಾ, ಕವರ್ ಆಗುತ್ತೆ. ನೆಕ್ಸ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಪ್ರಶ್ನೆಯನ್ನು IP ದೇಸಾಯಿ ಅವರ ದೃಷ್ಟಿಕೋನದಲ್ಲಿ ಅವಿಭಕ್ತ ಕುಟುಂಬ ಅಂದರೆ ಏನು, ಇದೇನು ಎಕ್ಸ್ಟ್ರಾ ಕ್ವಶನ್ ಓದ್ಕೊಳ್ಳೋದಿಲ್ಲ. ನೀವೇನು ಅವಿಭಕ್ತ ಕುಟುಂಬದ ಅನುಕೂಲ ಅನಾನುಕೂಲ ಓದ್ಕೊಂಡಿರ್ತೀರಲ್ಲ ಆ ಪಾಯಿಂಟ್ಸ್ಗಳೇ ಇಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟು ತರವಾಡು, ಇದು ಒಂದು ಸಲ ನೋಡ್ಕೊಳ್ಬೇಕು. ಸ್ವಲ್ಪ ಮಕ್ಕಳಿಗೆ ಡಿಫ್ರೆಂಟಾಗಿ ಪ್ರಶ್ನೆ ಕೇಳೋಣ ಅಂತ ಏನಾದರೂ ಯೋಚನೆ ಮಾಡಿದರೆ ಬೋರ್ಡ್ ಅವರು ತರವಾಡಿನ ಬಗ್ಗೆ ಟಿಪ್ಪಣಿ ಕೇಳ್ತಾರೆ. ತರವಾಡು ಅನ್ನೋ ಕುಟುಂಬ ಏನು, ಅಲ್ಲಿ ಯಾರ್ಯಾರಿದ್ದಾರೆ, ಹೇಗಿದ್ದಾರೆ, ಅವರ ಕುಟುಂಬ ಹೇಗಿದೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟು ಅವಿಭಕ್ತ ಕುಟುಂಬದ ಬಗ್ಗೆ ಯಾವುದಾದ್ರೂ ಒಂದು ಗುಣಲಕ್ಷಣಗಳನ್ನ ಬರೆಯಿರಿ, ಒಂದು 5 ಅಂತ ಹೇಳಿದರೆ ಇದು ಆರಾಮಾಗಿ ಬರಿಬಹುದು. ಅವಿಭಕ್ತ ಕುಟುಂಬ ಅಂತ ಹೇಳಿದರೆ ಏನು, ಅವಿಭಕ್ತ ಕುಟುಂಬದಲ್ಲಿ ಯಾವ ರೀತಿಯಾಗಿ ಜನರು ವಾಸ ಮಾಡ್ತಾರೆ, ಅಲ್ಲಿನ ಜನರ ಮನಸ್ಥಿತಿ ಏನು, ಈ ರೀತಿಯಾಗಿ ಪ್ರಶ್ನೆಯನ್ನು ಕೊಟ್ಟರೆ ಉತ್ತರವನ್ನು ಬರೆಯುವಂಥದ್ದು. ಆಯಿತಾ? ಹಾಗಾದರೆ ಇದಕ್ಕೆಲ್ಲ ಉತ್ತರ ಹೇಳ್ತಾ ಹೋಗ್ತೀನಿ, ಫಾಸ್ಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ನೋಟ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಪಾಯಿಂಟ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ, ಫಾಸ್ಟಾಗಿ ನೋಡ್ಕೊಂಡು ಹೋಗಿ. ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನ, ಅವಿಭಕ್ತ ಕುಟುಂಬ ಹೇಗಿರುತ್ತೆ, ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳಿದರೆ ಪೀಳಿಗೆಗಳ ಸಮಾವೇಶ, ಸಾಮಾನ್ಯ ಮನೆ, ಸಾಮಾನ್ಯ ಅಡಿಗೆ ಮನೆ, ಸಾಮಾನ್ಯ ಧಾರ್ಮಿಕ ಕ್ರಿಯಾವಿಧಿ, ಸಾಮಾನ್ಯ ಆಸ್ತಿಯ ಹಕ್ಕು ಬಾಧ್ಯತೆಗಳು, ಕರ್ತನ ಅಧಿಕಾರ. ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣಗಳೇನು, ಅನುಕೂಲ ಅನಾನುಕೂಲ ಆಮೇಲೆ ಹೇಳ್ತೀನಿ. ಫಸ್ಟು ಪರಿವರ್ತನೆ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟು. ಔದ್ಯೋಗೀಕರಣ, ಪರಿವರ್ತನೆ. ಯಾಕೆ ಅವಿಭಕ್ತ ಕುಟುಂಬ ಪರಿವರ್ತನೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ? ಔದ್ಯೋಗೀಕರಣ, ನಗರೀಕರಣ, ಜನಸಂಖ್ಯಾ ಬೆಳವಣಿಗೆ, ಆಧುನಿಕ ಶಿಕ್ಷಣ. ಕೊನೆಯದಾಗಿ 5ನೇ ಪಾಯಿಂಟು ಸಾಮಾಜಿಕ ಶಾಸನಗಳ ಪ್ರಭಾವ. ಅವಿಭಕ್ತ ಕುಟುಂಬದ ಅನುಕೂಲಗಳೇನು ಅನಾನುಕೂಲಗಳೇನು ಅನ್ನೋ ಪ್ರಶ್ನೆ ತುಂಬ ಇಂಪಾರ್ಟೆಂಟು. ಫಸ್ಟು ಅನುಕೂಲ ನೋಡ್ಕೊಳ್ಳಿ. ಅವಿಭಕ್ತ ಕುಟುಂಬದ ಅನುಕೂಲಗಳು ಸದಸ್ಯರ ಸಂರಕ್ಷಣೆ, ಆರ್ಥಿಕ ಅನುಕೂಲತೆ, ಮನೋರಂಜನೆ, ವ್ಯಕ್ತಿತ್ವ ವಿಕಾಸ, ಸಮಾಜವಾದದ ಪರಿಕಲ್ಪನೆ. ಅದೇ ರೀತಿ ಅವಿಭಕ್ತ ಕುಟುಂಬದ ಅನಾನುಕೂಲ ಅಂತ ಪ್ರಶ್ನೆಯನ್ನು ಕೇಳಿದರೆ ಅತಿ ಸಂತಾನ, ಸೋಮಾರಿತನಕ್ಕೆ ಪ್ರೋತ್ಸಾಹ, ಸ್ವಜನ ಪಕ್ಷಪಾತ, ಗಲಭೆ ಮತ್ತು ಘರ್ಷಣೆಗಳ ಮೂಲ, ಸಾಮಾಜಿಕ ಚಲನೆಗೆ ಮಾರಕ. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಬಂದಿತ್ತು, ಏನದು? ಅವಿಭಕ್ತ ಕುಟುಂಬದ ಕಾರ್ಯಾತ್ಮಕ ಬದಲಾವಣೆಗಳನ್ನು ತಿಳಿಸಿ ಅಂತ ಬಂದಿತ್ತು ಅಲ್ವಾ? ನೋಡಿ, ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣಗಳೇನು? ಔದ್ಯೋಗೀಕರಣ, ನಗರೀಕರಣ, ಜನಸಂಖ್ಯಾ ಬೆಳವಣಿಗೆ, ಆಧುನಿಕ ಶಿಕ್ಷಣ. ಇದ್ರ ಜೊತೆಗೆ ಸಾಮಾಜಿಕ ಶಾಸನಗಳ ಪ್ರಭಾವ ಅಲ್ವಾ? ಅದೇ ರೀತಿ ಕಾರ್ಯಾತ್ಮಕ ಬದಲಾವಣೆಗಳು ಏನೇನಾಯಿತು ಅವಿಭಕ್ತ ಕುಟುಂಬದಲ್ಲಿ ಅಂತ ಹೇಳಿದರೆ ಸಾಮಾನ್ಯ ವಾಸಸ್ಥಳದಲ್ಲಿ ಪರಿವರ್ತನೆ, ಧಾರ್ಮಿಕ ಕಾರ್ಯಗಳಲ್ಲಿ ಪರಿವರ್ತನೆ, ನವಜಾತ ಶಿಶುವಿನ ಸಾಮಾಜೀಕರಣದಲ್ಲಿ ಪರಿವರ್ತನೆ, ಆರ್ಥಿಕ ಕಾರ್ಯದಲ್ಲಿ ಪರಿವರ್ತನೆ, ಮನರಂಜನೆ ಕಾರ್ಯದಲ್ಲಿ ಪರಿವರ್ತನೆ. ನೆಕ್ಸ್ಟು ನರಸಿಂಗನವರ ಕುಟುಂಬ ಏನಿದೆ ಅದು ಕೊನೆಯಲ್ಲಿ ಹೇಳ್ತೀನಿ. ಅದು ಬಿಟ್ಟರೆ ಇಲ್ಲಮ್ಮು ತರವಾಡು ಕೇಳಬಹುದು ಅಲ್ವಾ? ನಿಮಗೆ ತರವಾಡು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಕೇಳಬಹುದು, ಚಾನ್ಸ್ ಇದೆ ಅಂತ ಹೇಳಿದ್ದೆ. ಅಲ್ಲಿಗೆ ನೀವು ಬಿಡೋದು ಯಾಕೆ? ಇಲ್ಲಮ್ ಮುಂದೆ ಬಿಟ್ಟಂಗಾಗತ್ತೆ. ಬಿಡೋದು ಬೇಡ, 2 ಕ್ವಶನ್ ಗ್ಯಾರಂಟಿ ಬರುತ್ತಲ್ಲ, 10 ಅಂಕ ಈಸಿಯಾಗಿ ತೊಗೊಳ್ಳೋಣ. ಇಲ್ಲಮ್ ಕೇಳಿದ್ರೆ ಏನು ಬರೀರಿ? ಕೇರಳದ ನಂಬೋದರಿಗಳ ಪಿತೃಪ್ರಧಾನ ಅವಿಭಕ್ತ ಕುಟುಂಬ. ಇಲ್ಲಮ್ ಅಂತ ಹೇಳಿದ್ರು ಪಿತೃಪ್ರಧಾನ, ತರವಾಡು ಅಂತ ಹೇಳಿದ್ರು ಮಾತೃಪ್ರಧಾನ. ಇದು ನೆನ್ಪಿಟ್ಕೊಳ್ಳಿ. ಇಲ್ಲಮ್ಮು ಕೇರಳದ ನಂಬೂದರಿಗಳ ಪಿತೃಪ್ರಧಾನ ಅವಿಭಕ್ತ ಕುಟುಂಬ, ತರವಾಡು ಅಂತ ಹೇಳಿದ್ರೆ ಕೇರಳದ ನಾಯರ್ಗಳ ಮಾತೃಪ್ರಧಾನ ಅವಿಭಕ್ತ ಕುಟುಂಬ ಇದು. ನೆಕ್ಸ್ಟು ಇಲ್ಲಮ್ಮಲ್ಲಿ ಕುಟುಂಬದ ಮುಖ್ಯಸ್ಥರು ಮತ್ತು ಅಧಿಕಾರ, ತರವಾಡುವಲ್ಲಿ ಕುಟುಂಬದ ಮುಖ್ಯಸ್ಥರು ಮತ್ತು ಅಧಿಕಾರವನ್ನು ಬರೀರಿ. ಇಲ್ಲಮ್ಮಲ್ಲಿ ಕುಟುಂಬದ ಹೆಸರು ಬರೀರಿ. ಯಾವುದು ಕುಟುಂಬದ ಹೆಸರು ಬರೀರಿ? ಇಲ್ಲಮ್ನ ರಚನೆ ಬರೀರಿ, ವಿವಾಹ ಕ್ರಮ ಬರೀರಿ, ಆಸ್ತಿಯ ಹಕ್ಕು ಬರೀರಿ. ಇದು ಪಾಯಿಂಟ್ ಹಾಕ್ಕೊಳ್ಳಿ, ಇದಕ್ಕೆ ವಿವರಣೆ ಕೊಡಿ. ಕೇರಳದ ತರವಾಡಿಗೂ ಕೂಡ ಇದೇ ರೀತಿ ಬರೀರಿ. ನಾಯರ್ಗಳ ಮಾತೃಪ್ರಧಾನ ಅವಿಭಕ್ತ ಕುಟುಂಬ, ಕುಟುಂಬದ ಮುಖ್ಯಸ್ಥರು ಮತ್ತು ಅಧಿಕಾರವನ್ನು ಯಾರು ಹೊಂದಿರ್ತಾರೆ ಅನ್ನೋದನ್ನು ಬರೀರಿ. ಇಲ್ಲಿ ಪಿತೃಪ್ರಧಾನದಲ್ಲಿ ತಂದೆಯೇ ಅಧಿಕಾರವನ್ನು ಹೊಂದಿರ್ತಾರೆ, ಮುಖ್ಯಸ್ಥರು ಅವರೇ ಆಗಿರ್ತಾರೆ. ಇಲ್ಲಿ ತಾಯಿ ಆಗಿರ್ತಾರೆ. ನೆನ್ಪಿಟ್ಕೊಳ್ಳಿ, ಕುಟುಂಬದ ಹೆಸರು, ತರವಾಡುವಿನ ರಚನೆ, ವಿವಾಹ ಕ್ರಮ, ಹಕ್ಕು, ಕರಣವನ್ ಅಧಿಕಾರ, ತವಳಿಗಳ ರಚನೆ, ತರವಾಡುವಿನಲ್ಲಿ ಇತ್ತೀಚಿನ ಪರಿವರ್ತನೆಯನ್ನು ಬರಿಬೇಕು.
ನರಸಿಂಗರವರ ಪಿತೃಪ್ರಧಾನ ಅವಿಭಕ್ತದ ಕುಟುಂಬದ ಬಗ್ಗೆ ಬರೆಯಿರಿ ಅಂತ ಹೇಳಿದ್ರೆ, ಅವಿಭಕ್ತ ಕುಟುಂಬ ಕರ್ನಾಟಕದ ಧಾರವಾಡ ಜಿಲ್ಲೆಯ ಲೋಕೂರು ಗ್ರಾಮದಲ್ಲಿರುವ ನರಸಿಂಗನವರ ಕುಟುಂಬವು ಪಿತೃಪ್ರಧಾನ ಅವಿಭಕ್ತ ಕುಟುಂಬವಾಗಿದೆ. ಇದರಲ್ಲಿ ಸುಮಾರು 206 ಸದಸ್ಯರಿದ್ದಾರೆ. ಇದು ಪ್ರಪಂಚದ ಅತ್ಯಂತ ದೊಡ್ಡದಾದ ಅವಿಭಕ್ತ ಕುಟುಂಬ ಎಂದು ಪರಿಗಣಿಸಲ್ಪಟ್ಟಿದೆ. ಇದರಲ್ಲಿ 5 ತಲೆಮಾರಿನ ಸದಸ್ಯರಿದ್ದು ಭೀಮಣ್ಣ ಜೀನಪ್ಪ ನರಸಿಂಗನವರ್ 72 ವರ್ಷ ಕರ್ತ ಆಗಿದ್ದಾರೆ. ಈ ಕುಟುಂಬದ ಮುಖ್ಯ ವೃತ್ತಿ ಕೃಷಿಯಾಗಿದೆ. ಸುಮಾರು 270 ಎಕರೆ ಭೂಮಿ, 50 ರಿಂದ 60 ಎಮ್ಮೆಗಳು ಮತ್ತು ದವಸ ಧಾನ್ಯಗಳ ಗಿರಣಿಯನ್ನು ಇದು ಹೊಂದಿದೆ. ವಾರ್ಷಿಕ 6 ರಿಂದ 2 ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಾರೆ. ಸರಾಸರಿ 60,000 ಕೆಜಿ ಜೋಳ, ದಿನಕ್ಕೆ 50 ಲೀಟರ್ ಹಾಲು ಬಳಕೆಯಾಗುತ್ತದೆ. 10 ಲಕ್ಷ ರೂಗಳನ್ನು ಕೂಲಿಕಾರರು ಮತ್ತು ಕೃಷಿ ಸಲಕರಣೆಗಳನ್ನು ಕೊಳ್ಳಲು ಬಳಸುತ್ತಾರೆ. ಬಟ್ಟೆ, ಔಷಧ, ಸೋಪು, ಟೀಪುಡಿ ಮುಂತಾದವನ್ನು ಮಾತ್ರ ಹೊರಗಿನಿಂದ ಕೊಳ್ಳುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕುಟುಂಬದ ಒಟ್ಟಾರೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿದೆ. ನರಸಿಂಗನವರ ಪ್ರಕಾರ ಕುಟುಂಬದ ಆರ್ಥಿಕ ಹೊರೆಯನ್ನು ನಿಭಾಯಿಸುವುದು ಹೆಚ್ಚು ಜವಾಬ್ದಾರಿ ಮೂಡಿಸಿದೆ. ಹಿರಿಯರು ತನಗೆ ತಮ್ಮ ಜ್ಞಾನ ಮತ್ತು ವಿಶ್ವಾಸದಿಂದ ಇಂತಹ ಕಾರ್ಯವನ್ನು ಅರ್ಪಿಸಿದ್ದಾರೆ. ನಾನು ಕುಟುಂಬದ ಹಿತಾಸಕ್ತಿಗಾಗಿ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇನೆ. ಇವರು ಪ್ರತಿಯೊಂದು ಹಣಕಾಸಿನ ದಾಖಲೆಯನ್ನು ನಿರ್ವಹಿಸಿದ್ದಾರೆ. ಕುಟುಂಬದಲ್ಲಿ ಪ್ರತಿ 8 ಅಥವಾ 10 ವರ್ಷಗಳಿಗೊಮ್ಮೆ ಹಲವರ ವಿವಾಹವನ್ನು ಒಟ್ಟಿಗೆ ಏರ್ಪಡಿಸುತ್ತಾರೆ. ಕುಟುಂಬದ ಮನರಂಜನೆಗಿರುವ ಏಕೈಕ ಮೂಲವೆಂದರೆ ದೂರದರ್ಶನವಾಗಿದೆ. ಇದು ನರಸಿಂಗನವರ ಅವಿಭಕ್ತ ಕುಟುಂಬವಾಗಿದೆ. ಸೊ ಇದಿಷ್ಟು ಕೂಡ ನಿಮಗೆ ಭಾರತದಲ್ಲಿ ಕುಟುಂಬದ ಮೇಲೆ ಏನಾದರೂ 2 ಪ್ರಶ್ನೆಯನ್ನು ಕೇಳಿದರೆ ಇದಿಷ್ಟು ಪ್ರಶ್ನೆ ಕವರ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಅಧ್ಯಾಯ 1ರಲ್ಲಿ ಒಂದು ಪ್ರಶ್ನೆ ಇರುತ್ತೆ 5 ಅಂಕಕ್ಕೆ. ಮೊದಲ ಪ್ರಶ್ನೆನೇ ಅದಾಗಿರುತ್ತೆ. ಪ್ರಶ್ನೆ ಸಂಖ್ಯೆ 25 ನೆನ್ಪಿಟ್ಕೊಳ್ಳಿ. ನಿಮ್ಮ ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿ ನಾನು ನಿಮಗೆ ಬರೀ ಪ್ರಶ್ನೆಯನ್ನು ಕೊಡ್ತಾ ಇರೋದಲ್ಲ. ನೀವು ಆಲ್ರೆಡಿ ಪೇಪರ್ನ ನೋಡಿದ್ದೀರಿ. 2025-24ರಲ್ಲಿ ಏನು ಕೇಳಿದ್ದಾರೆ? ಡಾಕ್ಟರ್ ಸಂಪೂರ್ಣಾನಂದ ಸಲಹೆಗಳನ್ನೇ ಕೇಳಿದ್ದಾರೆ. 25-24 ಎರಡರಲ್ಲೂ ಕೂಡ. ಹಾಗಾಗಿ ಫಸ್ಟು ಈ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ಇದು ನೋಡ್ಕೊಂಡಾದ್ರ ಮೇಲೆ BS ಗುಹಾ ಅವರ ಪ್ರಕಾರ ಜನಾಂಗೀಯ ಸಮೂಹ, ಆರ್ಯನೀಕರಣ, ಜನಸಂಖ್ಯಾ ನೀತಿಯ ಬಗ್ಗೆ ಈ 4 ಪ್ರಶ್ನೆ ನೋಡ್ಕೊಳ್ಳಿ ಸಾಕು. ಇಲ್ಲಿ ಜನಸಂಖ್ಯಾ ಶಾಸ್ತ್ರ ಬೇಡ. ಕರ್ನಾಟಕದ್ದು, ಭಾರತದ್ದು ಇಲ್ಲಿ 10 ಅಂಕಕ್ಕೆ ನಾನು ನಿಮಗೆ ಭಾರತದ ಜನಸಂಖ್ಯಾ ಚಿತ್ರ ಲಕ್ಷಣಗಳನ್ನ ಕೊಟ್ಟಿದ್ನಲ್ಲ, ಆಲ್ಮೋಸ್ಟ್ ಸ್ವಲ್ಪ ಸೇಮ್ ಬರುತ್ತೆ ಪಾಯಿಂಟ್ಸ್ಗಳೆಲ್ಲ. ಹಾಗಾಗಿ ಇದು ಕೇಳಿದ್ರು ಕೂಡ ಕವರ್ ಮಾಡ್ಬೋದು. ಇದು 10 ಅಂಕದ ಪ್ರಶ್ನೆ ಇಲ್ಲೂ ಒಂದಿರೋದ್ರಿಂದ ಜನಸಂಖ್ಯಾ ಚಿತ್ರಣವನ್ನು ಬರೀಬಹುದು. ರಾಷ್ಟ್ರೀಯ ಭಾವೈಕ್ಯತೆಯೂ ಕೂಡ ನಾನು 10 ಅಂಕಕ್ಕೆ ಕೊಟ್ಟಿದ್ದೀನಿ. ಅಲ್ಲಿ ಒಂದ್ಸಲ ಓದ್ಕೊಂಡಿದ್ದೀರಿ, ಇಲ್ಲಿ ಓದೋ ಅವಶ್ಯಕತೆ ಇಲ್ಲ. ಅದು ಬಿಟ್ಟರೆ ಇಲ್ಲಿ ಓದ್ಕೊಳ್ಬೇಕಾಗಿರೋದು ಕೇವಲ 4 ಪ್ರಶ್ನೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಕಡಿಮೆ ಪ್ರಶ್ನೆ ಕೊಟ್ಟಲ್ಲಿ ಸರಿಯಾಗಿ ಓದ್ಕೊಳ್ಳಿ. ಅಲ್ಲಿ 4ನೇ ಪಾಠದಲ್ಲಿ ಸ್ವಲ್ಪ ಪ್ರಶ್ನೆ ಜಾಸ್ತಿ ಇತ್ತು ಅಂದರೆ ಅಲ್ಲಿ 2 ಪ್ರಶ್ನೆ ಬರುತ್ತೆ. ಇಲ್ಲಿ ಬರೋದು ಒಂದೇ. ಇದು 4ರಲ್ಲಿ ಒಂದು ಗ್ಯಾರಂಟಿ. ಈ 4ಕ್ಕೂ ಉತ್ತರವನ್ನು ಲೈಟಾಗಿ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಲ್ಲಿಗೆ 6ರಲ್ಲಿ 3 ಪ್ರಶ್ನೆ ಬಂದೋಯ್ತು. 2 ಪಾಠ ಓದೋದ್ರಿಂದ 3 ಪ್ರಶ್ನೆ ಬಂದೋಯ್ತು. ಹಾಗಾದರೆ ಆನ್ಸರ್ ಸ್ಟಾರ್ಟ್ ಮಾಡೋಣ. ಡಾಕ್ಟರ್ BS ಗುಹಾರವರ ಜನಾಂಗೀಯ ಸಮೂಹಗಳನ್ನು ಹೆಸರಿಸಿ ಫಸ್ಟ್ ಹೇಳ್ತೀನಿ. ಡಾಕ್ಟರ್ BS ಗುಹಾ ಅವರು ಭಾರತೀಯ ಜನಸಮೂಹದಲ್ಲಿ 6 ಪ್ರಮುಖ ಜನಾಂಗೀಯ ಮೂಲಗಳನ್ನು ಗುರುತಿಸಿದ್ದು ಅವರ ವರ್ಗೀಕರಣವನ್ನು ಅಧಿಕೃತವೆಂದು ಪರಿಗಣಿಸಲಾಗಿದೆ. ಯಾವುದ್ಯಾವುದು ಅನ್ನೋದಿಲ್ಲಿದೆ. ನಿಗ್ರಿಟೋ, ಪ್ರೋಟೋ ಆಸ್ಟ್ರೋಲಾಯ್ಡ್ ಮತ್ತು ಮಂಗೋಲಾಯ್ಡ್. ಪ್ರೋಟೋ ಆಸ್ಟ್ರೋಲಾಯ್ಡ್, ಮಂಗೋಲಾಯ್ಡ್, ಮೆಡಿಟರೇನಿಯನ್ನರು. 5ನೇದು ಪಶ್ಚಿಮ ಬ್ರಾಕಿಸೇಫಾಲರು. 6ನೇದು ನಾರ್ಡಿಕ್ ಅಥವಾ ನಾರ್ಡಿಕರು. ಆಯಿತಾ? ಇದಿಷ್ಟು ಪಾಯಿಂಟ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನಿಗ್ರಿಟೋ, ಪ್ರೋಟೋ ಆಸ್ಟ್ರಲಾಯ್ಡ್, ಮಂಗೋಲಾಯ್ಡ್, ಮೆಡಿಟರೇನಿಯನ್, ಪಶ್ಚಿಮ ಬ್ರಾಕಿಸೇಫಾಲರು, ನಾರ್ಡಿಕರು. ಡಾಕ್ಟರ್ ಸಂಪೂರ್ಣಾನಂದರ ಸಲಹೆಗಳನ್ನು ವಿಶ್ಲೇಷಿಸಿ ಬರೆಯಿರಿ ಅಂತ ಹೇಳಿದಾಗ ಮೊದಲನೇ ಪಾಯಿಂಟು ನೀವು ಬರೆಯುವಾಗ 1961ರಲ್ಲಿ ಕೇಂದ್ರ ಶಿಕ್ಷಣ ಸಚಿವಾಲಯವು ಡಾಕ್ಟರ್ ಸಂಪೂರ್ಣಾನಂದರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಸಮಿತಿಯನ್ನು ನೇಮಿಸಿತು. ಆ ಸಮಿತಿಯು ನೀಡಿದ ಸಲಹೆಗಳು ಈ ಕೆಳಗಿನಂತಿವೆ. ಪಠ್ಯಕ್ರಮದ ಪುನರ್ರಚನೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಉತ್ತಮ ಪಠ್ಯ ಪುಸ್ತಕಗಳ ರಚನೆ, ಸಾಮುದಾಯಿಕ ಪ್ರಾರ್ಥನೆಗಳು 4 ಪಾಯಿಂಟು. 5ನೇ ಪಾಯಿಂಟಲ್ಲಿ ಇತರ ಸಲಹೆಗಳು ಅಂತ ಬರೆದು ರಾಷ್ಟ್ರಮಟ್ಟದಲ್ಲಿ ಏಕಶಿಕ್ಷಣ ನೀತಿ ಜಾರಿಗೆ ತರುವುದು, ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸಲು ಸಮೂಹ ಮಾಧ್ಯಮಗಳನ್ನು ಸರಿಯಾಗಿ ಬಳಸುವುದು, ವಿಭಿನ್ನ ಜಾತಿ, ಮತ, ಭಾಷಾ ಸಮೂಹಗಳಲ್ಲಿ ಏಕತೆ ಮೂಡಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ರೂಪಿಸುವುದು, ರಾಜಕಾರಣಿ, ಸರ್ಕಾರಿ ಅಧಿಕಾರಿಗಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ತರುವ ನಿಜವಾದ ಕಾಳಜಿ ಇರಬೇಕು, ಸರ್ಕಾರೇತರ ಸಂಘ ಸಂಸ್ಥೆಗಳು ಜನರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವ ಕ್ರಿಯಾತ್ಮಕ ಯೋಜನೆಗಳನ್ನು ಹಾಕಿಕೊಳ್ಳಬೇಕು. ಆರ್ಯನೀಕರಣ ಪ್ರಕ್ರಿಯೆಯನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ, ಆರ್ಯರ ಜೀವನ ಕ್ರಮವು ಭಾರತದಲ್ಲಿ ಹರಡಿದ ಪ್ರಕ್ರಿಯೆಯನ್ನು ಆರ್ಯನೀಕರಣ ಪ್ರಕ್ರಿಯೆ ಎನ್ನುವರು. ಆರ್ಯರ ಜೀವನ ಕ್ರಮವು ಭಾರತದಲ್ಲಿ ಹರಡಿದ ಪ್ರಕ್ರಿಯೆಯೇ ಆರ್ಯನೀಕರಣ. ಇಂಡೋ ಆರ್ಯನರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದವರಾಗಿರುತ್ತಾರೆ. ಇವರು ಪಶುಸಂಗೋಪನೆ, ತತ್ವಶಾಸ್ತ್ರ ಮುಂತಾದವುಗಳನ್ನು ತಿಳಿದವರಾಗಿದ್ದರು. ಇಲ್ಲಿನ ಮೂಲ ನಿವಾಸಿಗಳನ್ನು ಇವರು ದಾಸ, ದಸ್ಯುಗಳು ಎಂದು ಕರೆದರು, ದೂರ ಇಟ್ಟಿದ್ದರು, ತಮ್ಮದೇ ಆದ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿದ್ದರು. ನಂತರ ಆರ್ಯ
ಆರ್ಯರು ಪಶುಪಾಲನೆಯಿಂದ ಕೃಷಿ ಅರ್ಥವ್ಯವಸ್ಥೆಗೆ ಬದಲಾಗತೊಡಗಿದ್ದರಿಂದ ಸ್ಥಳೀಯರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳತೊಡಗಿದರು. ಕ್ರಮೇಣ ಆರ್ಯರು ಮತ್ತು ಮೂಲ ನಿವಾಸಿಗಳ ನಡುವೆ ಅಂತಃಕ್ರಿಯೆ ನಡೆದಂತೆ ಭಾರತೀಯ ಸಮಾಜದ ಚೌಕಟ್ಟು ರೂಪುಗೊಳ್ಳತೊಡಗಿತು. ಆರ್ಯನರಲ್ಲಿ ಪ್ರಮುಖವಾಗಿ ರಾಜನ್ಯರು, ಬ್ರಾಹ್ಮಣರು, ವೈಶ್ಯರು ಮತ್ತು ಶೂದ್ರರು ಎಂಬ ವರ್ಗಗಳಿದ್ದವು. ಇವನ್ನು ಹೊರತುಪಡಿಸಿ ಪಂಚಮರು ಎಂಬ ಮತ್ತೊಂದು ವರ್ಣವಿತ್ತು. ಮುಂದೆ ಆರ್ಯರು ದ್ರಾವಿಡರ ನಡುವಿನ ಕೊಂಡುಕೊಳ್ಳುವಿಕೆಯಿಂದ ಆರ್ಯನೀಕರಣ ಪ್ರಕ್ರಿಯೆ ಜರುಗತೊಡಗಿತು. ಪ್ರಾರಂಭದ ಹಂತದಲ್ಲಿ ಸಾಂಸ್ಕೃತಿಕ ಸಂಘರ್ಷ, ಹೊಂದಾಣಿಕೆಗಳು ಕಂಡುಬಂದವು. ಇಂಡೋ ಆರ್ಯನರು ನಿಧಾನವಾಗಿ ಪಶುಪಾಲನೆಯ ವೃತ್ತಿಯಿಂದ ಕೃಷಿ ಅರ್ಥವ್ಯವಸ್ಥೆಗೆ ಬದಲಾಗತೊಡಗಿದರು. ಸ್ಥಳೀಯರೊಡನೆ ಸಾಮರಸ್ಯವನ್ನು ಸಾಧಿಸಿದರು. ಆರ್ಯೇತರರು ಆರ್ಯರ ತತ್ವಾಚರಣೆಗಳು, ಸಾಮಾಜಿಕ ಸಂಘಟನೆಗಳನ್ನು ಅನುಸರಿಸಲಾರಂಭಿಸಿದರು. ಈ ಹಂತದಲ್ಲಿ ಬಹುರೂಪತೆ ರೂಪುಗೊಳ್ಳತೊಡಗಿತು. ಅಥವಾ ಆರ್ಯನೀಕರಣ ಪ್ರಕ್ರಿಯೆಗೆ ಪ್ರಮುಖ ತೊಡಕುಗಳಾಗುವಂಥ ಪ್ರಶ್ನೆ ಏನಾದರೂ ಸ್ವಲ್ಪ ಚೇಂಜ್ ಮಾಡಿದ್ರೆ ಇಷ್ಟು ಬರೆದುಬಿಟ್ಟೇ ಬರೀರಿ. ಆರ್ಯನೀಕರಣ ಪ್ರಕ್ರಿಯೆ ಓದ್ಕೊಂಡಿರ್ತೀರಲ್ಲ, ಈ ಸ್ಟೋರಿಯನ್ನು ಬರೆದುಬಿಟ್ಟು ತೊಡಕುಗಳೇನಾಗಿತ್ತು ಪ್ರಕ್ರಿಯೆಗೆ ಅಂತ ಹೇಳಿದರೆ, ವಿಲೀನಕ್ಕೆ ಬುಡಕಟ್ಟುಗಳ ವಿರೋಧ, ವಿಲೀನಕ್ಕೆ ಪ್ರಬಲ ಸಮೂಹಗಳ ವಿರೋಧ, ನಂತರ ವಲಸೆ ಬಂದವರ ವಿಲೀನದ ಸಮಸ್ಯೆ. ಭಾರತದ ಜನಸಂಖ್ಯಾ ನೀತಿ ಇದೆಯಲ್ಲ, ಇದು ಕೂಡ ಇಂಪಾರ್ಟೆಂಟು. ಒಂದಿಷ್ಟು ಪಾಯಿಂಟ್ಗಳನ್ನ ನೋಡ್ಕೊಳ್ಳಿ. ಇದರ ಉದ್ದೇಶಗಳು, ಜನಸಂಖ್ಯಾ ನೀತಿಯ ಉದ್ದೇಶಗಳು ಏನಾಗಿತ್ತು ಅಥವಾ ಜನಸಂಖ್ಯಾ ನೀತಿ ಅಂತ ಕೇಳಿದರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿದೆ. ಶಿಶು ಮರಣ ದರವನ್ನು ಕಡಿಮೆ ಮಾಡುವುದು ಒಂದು, ಪ್ರಸವ ಸಂದರ್ಭದಲ್ಲಿ ತಾಯಂದಿರ ಮರಣ ದರವನ್ನು ಕಡಿಮೆಗೊಳಿಸುವುದು, ಹುಟ್ಟಿದ ಎಲ್ಲ ಮಕ್ಕಳಿಗೂ ರೋಗ ನಿರೋಧಕ ಚುಚ್ಚುಮದ್ದು ಇತ್ಯಾದಿ ವೈದ್ಯಕೀಯ ಸೇವೆಗಳನ್ನು ಕಡ್ಡಾಯವಾಗಿ ನೀಡುವುದು, ಎಲ್ಲ ಪ್ರಸವಗಳನ್ನು ಆಸ್ಪತ್ರೆಗಳಲ್ಲಿ ಪರಿಣಿತರ ಮೂಲಕವೇ ಮಾಡಿಸುವುದು, ಜನನ, ಮರಣ, ವಿವಾಹ ಮತ್ತು ಗರ್ಭಧಾರಣೆಗೆ ಸಂಬಂಧಿಸಿದಂತೆ 100ಕ್ಕೆ 100ರಷ್ಟು ನೋಂದಣಿ ಮಾಡಿಸುವುದು, ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವುದು, ಚಿಕ್ಕ ಕುಟುಂಬದ ಸಂದೇಶವನ್ನು ಜನಪ್ರಿಯಗೊಳಿಸುವುದು, ಏಡ್ಸ್ ರೋಗ ನಿಯಂತ್ರಣ, ಕುಟುಂಬ ಕಲ್ಯಾಣ ಕಾರ್ಯಕ್ರಮವನ್ನು ಜನಕೇಂದ್ರಿತ ಕಾರ್ಯಕ್ರಮವಾಗಿಸುವುದು, ಜನನ ನಿಯಂತ್ರಣ ಮತ್ತು ಗರ್ಭ ನಿರೋಧಕತೆಯನ್ನು ಹೆಚ್ಚಿಸಲು ವ್ಯಾಪಕ ಪ್ರಯತ್ನ, UNPF ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್. ನೆಕ್ಸ್ಟು ನಿಮ್ಮ 3ನೇ ಅಧ್ಯಾಯ ಒಳಗೊಳ್ಳುವಿಕೆಯ ತಂತ್ರಗಳು ಏನಿದೆ. ಈ ಅಧ್ಯಾಯದಲ್ಲಿ 2 ಪ್ರಶ್ನೆಗಳು ಬಂದಿದೆ ನೋಡಿ. ಇಷ್ಟು ಪ್ರಶ್ನೆಗಳನ್ನ ನೋಡಿಕೊಂಡ್ರೆ ಆರಾಮಾಗಿ 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬಹುದು. ನೋಡ್ಕೊಳ್ಳಿ ಒಂದ್ಸಲ. 26 ಮತ್ತು 27 ಅಧ್ಯಾಯ 3ರಲ್ಲಿ ಬಂದಿದೆ 2 ಪ್ರಶ್ನೆ. ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿವರಿಸಿ, ಸಮಾನತೆಯತ್ತ ವರದಿಯ ಉದ್ದೇಶಗಳನ್ನು ಬರೆಯಿರಿ. ಆಯಿತಾ? ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಸಮಾನತೆಯತ್ತ ವರದಿ ಇದೆಯಲ್ಲ, ಇಲ್ಲಿ ಕೈಗೊಳ್ಳಲಾದ ಪರಿಶಿಷ್ಟ ಜಾತಿ ಮತ್ತು ಕಲ್ಯಾಣಕ್ಕಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು, ಅಲ್ಲಿಗೆ ಇದು 2 ಪ್ರಶ್ನೆ ಬಂದಿದೆಯಾ ಒಂದು ಪೇಪರಲ್ಲಿ. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ಬಂದಿರುವಂಥದ್ದು ಮಹಿಳಾ ಸಬಲೀಕರಣ, ಇನ್ನೊಂದು ಪರಿಶಿಷ್ಟ ಜಾತಿ ಪಂಗಡಗಳ ಕಲ್ಯಾಣ ಕಾರ್ಯಕ್ರಮ. ಇದು ಪ್ಲಸ್ ಆಯಿತು. ಮತ್ತು ಮಹಿಳಾ ಸಬಲೀಕರಣ ಆಯಿತಾ. ನೆಕ್ಸ್ಟು 10 ಅಂಕದ ಪ್ರಶ್ನೆಯೂ ಕೂಡ 5 ಅಂಕಕ್ಕೆ ಕನ್ವರ್ಟ್ ಮಾಡಿ ಕೇಳಿದ್ದಾರೆ. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳು, ಅದ್ರ ಜೊತೆಗೆ ಅಸ್ಪೃಶ್ಯತಾ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರ, ಅಸ್ಪೃಶ್ಯತಾ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರ. ಇದ್ರ ಜೊತೆಗೆ ಇದು ಒಂದು ಪ್ರಶ್ನೆನ ಬಿಡೋದು ಬೇಡ. ಯಾಕೆ ಹೇಳಿ? ಈ ಪಾಠದಲ್ಲಿ ಬರೋದು ಎಷ್ಟು ಪ್ರಶ್ನೆ? 2. ನೀವು ಇವಾಗ ಇಲ್ಲಿ ಎಷ್ಟು ಓದ್ಕೊಳ್ತೀರಿ? 1, 2, 3, 4, ಇಲ್ಲಿ 2, 6 ಪ್ರಶ್ನೆನ ಓದ್ಕೊಳ್ಳಿ. 6 ಪ್ರಶ್ನೆನ ಓದ್ಕೊಂಡ್ರೆ ನಿಮಗೆ 2 ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ ಓದ್ಕೊಳ್ಳೋಕ್ಕಾಗುತ್ತೋ ಇಲ್ವೋ? ಆಗುತ್ತೆ. ಈ 6 ಪ್ರಶ್ನೆ ನಿಮ್ಮ ಹತ್ರ ಉತ್ತರ ಇದ್ದರೆ ನೀವು ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡಿ ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ಬೋದು. ಈ ಒಂದು ಅಧ್ಯಾಯದಲ್ಲಿ ಬಹುಮುಖ್ಯ ಪ್ರಶ್ನೆ ಯಾವುದಿದೆಯೋ ಅದನ್ನು ಫಸ್ಟ್ ಹೇಳ್ತಾ ಹೋಗ್ತೀನಿ. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿ. ಕಾನೂನಾತ್ಮಕ ತಂತ್ರಗಳು, ಸಾಮಾಜಿಕ ತಂತ್ರಗಳು, ಆರ್ಥಿಕ ತಂತ್ರಗಳು, ಮಹಿಳಾ ಆಚರಣೆ, ರಾಷ್ಟ್ರೀಯ ಮಹಿಳಾ ಆಯೋಗ, ಸರ್ಕಾರದ ಯೋಜನೆಗಳು. ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿವರಿಸಿ ಅಂತ ಕೇಳಿದರೆ, ರಾಷ್ಟ್ರೀಯ ಆಯೋಗದ ನೇಮಕ, ಶೈಕ್ಷಣಿಕ ಅವಕಾಶಗಳು, ಆರ್ಥಿಕ ಅವಕಾಶಗಳ ವಿಸ್ತರಣೆ, ಉದ್ಯೋಗಾವಕಾಶಗಳ ವಿಸ್ತರಣೆ ಮತ್ತು ಮೀಸಲಾತಿ, ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿ ಕಲ್ಯಾಣ, ವಿಶೇಷ ಘಟಕ ಯೋಜನೆ, ವಿಶೇಷ ಕೇಂದ್ರ ನೆರವು, ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ, ಇತರ ಕಲ್ಯಾಣ ಯೋಜನೆಗಳು. ಸಮಾನತೆಯತ್ತ ವರದಿ ಉದ್ದೇಶಗಳು ಮತ್ತು ಮಹತ್ವವನ್ನು ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ರಲ್ಲ ಒಂದು ಕಡೆ. ಅಧ್ಯಯನಕ್ಕೆ ಒಳಪಟ್ಟ ಪ್ರಮುಖ ಕ್ಷೇತ್ರಗಳು, ಶೈಕ್ಷಣಿಕ, ಆರ್ಥಿಕ ಮತ್ತು ಇತರ ಕ್ಷೇತ್ರಗಳಲ್ಲಿ ಸ್ತ್ರೀಯರ ಕನಿಷ್ಠ ಮಟ್ಟದ ಸಹಭಾಗಿತ್ವ, ಸ್ತ್ರೀಯರ ಸಮಸ್ಯೆಯ ಬಗ್ಗೆ ಬೆಳಕು ಚೆಲ್ಲಿದುದು, ರಾಷ್ಟ್ರ ನಿರ್ಮಾಣದಲ್ಲಿ ಸ್ತ್ರೀಯರ ಪಾತ್ರವನ್ನು ಅಲಕ್ಷಿಸಿದ್ದನ್ನು ತಿಳಿಸಿರುವುದು, ಸರ್ಕಾರಿ ನೀತಿಯ ಮೇಲೆ ವರದಿಯ ಪ್ರಭಾವ. ನೆಕ್ಸ್ಟು ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಸಾಂವಿಧಾನಿಕ ಕ್ರಮಗಳನ್ನು ವಿವರಿಸಿ ಅಂತ ಕೇಳಿದರೆ ಇದಿಷ್ಟು ಬರಿಬೇಕು ನೀವು. ಸಂವಿಧಾನದ 15ನೇ ಕಲಮು, 16ನೇ ಕಲಂ ಅಲ್ಲಿ ಸಂವಿಧಾನದ 15ನೇ ಕಾಲಂನಲ್ಲಿ ತಾರತಮ್ಯ, 16ನೇ ಕಾಲಂನಲ್ಲಿ ಸರ್ಕಾರಿ ಉದ್ಯೋಗ ಸಮಾನತೆ, 17ನೇ ಕಾಲಂನಲ್ಲಿ ಅಸ್ಪೃಶ್ಯತೆ, 23ನೇ ಕಾಲಂನಲ್ಲಿ ಮಾನವ ಶೋಷಣೆ, 25ನೇ ಕಾಲಂನಲ್ಲಿ ದೇವಾಲಯಗಳಿಗೆ ಪ್ರವೇಶ, 29ನೇ ಕಾಲಂನಲ್ಲಿ ಸಂಸ್ಕೃತಿ ರಕ್ಷಣೆ,
46ರಲ್ಲಿ ಸಾಮಾಜಿಕ ಅನ್ಯಾಯದಿಂದ ರಕ್ಷಣೆ, 164ರಲ್ಲಿ ಪ್ರತ್ಯೇಕ ಸಚಿವಾಲಯ, 325ರಲ್ಲಿ ಮತದಾನದ ಹಕ್ಕು, 330, 32, 334ರಲ್ಲಿ ಲೋಕಸಭೆ ವಿಧಾನಸಭೆಗಳಲ್ಲಿ ಸ್ಥಾನಗಳ ಮೀಸಲಾತಿ, 335ರ ಕಲಂನಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ, 338ರಲ್ಲಿ ಆಯೋಗ ರಚನೆ, 339ರಲ್ಲಿ ರಾಷ್ಟ್ರಪತಿಗಳಿಗೆ ವಿಶೇಷ ಅಧಿಕಾರ. ಅಸ್ಪೃಶ್ಯತೆಯ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿ ಅಂತ ಕೇಳಿದರೆ, ಭಾರತದ ಪಿತಾಮಹರೆನಿಸಿದ ಗಾಂಧೀಜಿಯವರು ಸ್ವತಂತ್ರ ಹೋರಾಟದೊಂದಿಗೆ ಅಸ್ಪೃಶ್ಯತಾ ನಿವಾರಣಾ ಚಳುವಳಿಯನ್ನು ಕೈಗೊಂಡರು. ಇವರು ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದರು. ಹರಿಜನರೊಂದಿಗೆ ವಾಸಿಸಿ ಗಾಂಧೀಜಿ ಅವರ ಕಷ್ಟ ಸುಖಗಳನ್ನು ಅರಿತು ಹರಿಜನ ಯಂಗ್ ಇಂಡಿಯಾ ಪತ್ರಿಕೆಗಳಲ್ಲಿ ಹರಿಜನರ ಸ್ಥಿತಿಗತಿಗಳನ್ನು ಕುರಿತು ಲೇಖನಗಳನ್ನು ಬರೆದು ಜಾಗೃತಿ ಮೂಡಿಸಿದರು. ಪ್ರಾರ್ಥನೆ ಪೂಜೆಗಳಲ್ಲಿ ಹರಿಜನರು ಭಾಗವಹಿಸುವ ಅವಕಾಶ ನೀಡಿದರು. ತಾವೇ ಸ್ವತಃ ಶೌಚಾಲಯಗಳನ್ನು ಸ್ವಚ್ಛಗೊಳಿಸುತ್ತಿದ್ದರು. ನೆಕ್ಸ್ಟು, ಅಸ್ಪೃಶ್ಯತೆ ನಿವಾರಣೆಗಾಗಿ ಅಂಬೇಡ್ಕರ್ ಜೊತೆಗೆ ಪೂನಾ ಒಪ್ಪಂದ ಮಾಡಿಕೊಂಡರು. 1931ರ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಸ್ಪೃಶ್ಯತೆಯ ಸಮಸ್ಯೆಯನ್ನು ಪರಿಹರಿಸಲು ಸಮಿತಿಯೊಂದನ್ನು ರಚಿಸಿತು. ಹರಿಜನ ಸೇವಕ ಸಂಘ ಎಂಬ ಸಂಘವನ್ನು ಸ್ಥಾಪಿಸಿತು. ಈ ಸಂಘವು ಹರಿಜನ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಮತ್ತು ವಿದ್ಯಾರ್ಥಿ ವೇತನ ನೀಡಲಾರಂಭಿಸಿತು. ಹರಿಜನರ ಹೆಣ್ಣು ಮಕ್ಕಳಿಗಾಗಿ ದೆಹಲಿಯಲ್ಲಿ ಕಸ್ತೂರ್ಬಾ ಬಾಲಿಕಾ ಆಶ್ರಮ ಮತ್ತು ಸಬರಮತಿಯಲ್ಲಿ ಹರಿಜನ ಬಾಲಿಕಾ ವಿದ್ಯಾಲಯಗಳನ್ನು ಪ್ರಾರಂಭಿಸಲಾಯಿತು. ಹರಿಜನ ಸೇವಕ ಸಂಘವು ದೇಶದಾದ್ಯಂತ ಶಾಖೆಗಳನ್ನು ಹೊಂದಿದೆ. 120 ವಸತಿ ಶಾಲೆಗಳನ್ನು ನಿರ್ವಹಿಸುತ್ತಿದೆ. ಅಂಬೇಡ್ಕರ್ ಅವರು ಸ್ವತಃ ದಲಿತರಾಗಿದ್ದ ಬಾಬಾ ಸಾಹೇಬ್ ಎಂದು ಹೆಸರಾಗಿದ್ದ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಸ್ಪೃಶ್ಯರ ಕಲ್ಯಾಣಕ್ಕಾಗಿ ಹೋರಾಡಿದ್ದರು. ಸಂವಿಧಾನ ಶಿಲ್ಪಿಯಾಗಿದ್ದ ಅವರು ಅಸ್ಪೃಶ್ಯರ ಕಲ್ಯಾಣಕ್ಕಾಗಿ ಸಂವಿಧಾನದಲ್ಲಿ ಕಾನೂನುಗಳನ್ನು ರಚಿಸಿದರು. ಅವರಲ್ಲಿ ಸ್ವಘನತೆ, ಸ್ವಗೌರವ ಮತ್ತು ಆತ್ಮವಿಶ್ವಾಸಗಳನ್ನು ಮೂಡಿಸಲು ಬಹಿಷ್ಕೃತ ಹಿತಕಾರಿಣಿ ಸಭಾ ಎಂಬ ಸಂಘಟನೆಯನ್ನು ರಚಿಸಿದರು. ಸ್ವಗೌರವ ಆಂದೋಲನವನ್ನು ಆರಂಭಿಸಿದರು. ಅಸ್ಪೃಶ್ಯರು ಸ್ವಸುಧಾರಣೆ, ಸ್ವಾವಲಂಬನೆ, ಸ್ವಗೌರವ, ಆತ್ಮವಿಶ್ವಾಸ ಮತ್ತು ಸ್ವಪ್ರಗತಿ ಎಂಬ 5 ತತ್ವಗಳನ್ನು ಪಾಲಿಸಬೇಕೆಂದರು. ಇವರು ಮೂಕನಾಯಕ ಎಂಬ ಪತ್ರಿಕೆಯನ್ನು ಆರಂಭಿಸಿದರು. ಎಲ್ಲ ಶೋಷಿತ ವರ್ಗಗಳನ್ನು ನಾಗಪುರದಲ್ಲಿ 1942ರಲ್ಲಿ ನಡೆದ ಅಖಿಲ ಭಾರತ ಶೋಷಿತ ವರ್ಗಗಳ ಸಮ್ಮೇಳನದಡಿಯಲ್ಲಿ ಒಗ್ಗೂಡಿಸಿದರು. ಶಿಕ್ಷಣ, ಹೋರಾಟ ಮತ್ತು ಸಂಘಟನೆ ಎಂಬ 3 ತತ್ವಗಳ ಅಡಿಯಲ್ಲಿ ದಲಿತ ಆಂದೋಲನವನ್ನು ನಡೆಸಿದರು. ಹೀಗೆ ಅವರು ದಲಿತರ ಏಳಿಗೆಗೆ ಶ್ರಮಿಸಿದರು. ಸೊ ಇದಿಷ್ಟು ಪ್ರಶ್ನೆಗಳನ್ನ ಓದ್ಕೊಂಡ್ರೆ ನೀವು ಭಾಗ ಸಿಯಲ್ಲಿ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದಕ್ಕೆ ಕೇಪಬಲ್ ಇರ್ತೀರಿ. ಇಲ್ಲಿವರೆಗೆ ಕೊಟ್ಟಿರುವಂಥದ್ದು ವಿಡಿಯೋ 22 ನಿಮಿಷ ಆಗಿದೆ. ಇಲ್ಲಿವರೆಗೆ ಕೊಟ್ಟಿರುವಂತಹ ಪ್ರಶ್ನೆಗಳನ್ನ ಕರೆಕ್ಟಾಗಿ ನೋಡಿಕೊಂಡ್ರೆ, ಇದ್ರ ನಂತರ ನಿಮಗೆ ಕೊಳಚೆ ಪ್ರದೇಶ, ಮೆಕ್ಡೊನಾಲ್ಡೀಕರಣ, ರೂಪರ್ಟ್ ಮರ್ಡೋಕ್ರ ಕುರಿತು ಟಿಪ್ಪಣಿ ಬರೆಯಿರಿ ಆಗಿರ್ಬೋದು. ಪಾಶ್ಚಾತ್ಯೀಕರಣ ಇದೆ. ಅದ್ರ ಜೊತೆಗೆ ಪುಷ್ಕರ ವಾರ್ಷಿಕ ಜಾತ್ರೆಯನ್ನು ಇಲ್ಲಿ ಕೇಳಿದ್ದಾರೆ. ಅಗೋಚರ ಮಾರುಕಟ್ಟೆ ಕುರಿತು ಟಿಪ್ಪಣಿ ಬರೆಯಿರಿ. ಜಾಗತೀಕರಣಕ್ಕೆ ಸಹಾಯವಾದ ಅಂಶಗಳು ಇದೆ. ಅದೇ ರೀತಿಯಾಗಿ ವಿಶ್ವ ಬ್ಯಾಂಕ್ನ ಪ್ರಕಾರ ಭಾರತದ ಗ್ರಾಮೀಣ ಬಡತನಕ್ಕೆ ಕಾರಣ ಆಗಿರ್ಬೋದು ಸಮೂಹ ಮಾಧ್ಯಮದ ಕಾರ್ಯಗಳಾಗಿರ್ಬೋದು, ರೇಡಿಯೋ, ಆಕಾಶವಾಣಿಯ ಕುರಿತು ಟಿಪ್ಪಣಿ ಬರೆಯಿರಿ ಆಗಿರ್ಬೋದು. ಭಾರತದಲ್ಲಿ ಆಧುನೀಕರಣ ಪ್ರಕ್ರಿಯೆಯನ್ನು ವಿವರಿಸಿ ಏನಿದೆ ಇದಾಗಿರ್ಬೋದು. ಇದಿಷ್ಟು ಪ್ರಶ್ನೆಗಳು ಇದೆ. ಈ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರ ಇದ್ರೆ ಓದ್ಕೊಳ್ಬೇಕು ಮಕ್ಕಳೇ. ಯಾಕಂತ ಹೇಳಿದ್ರೆ 2024 ಹಾಗೂ 25ರ ಪ್ರಶ್ನೆ ಪತ್ರಿಕೆ ಕೂಡ ನಾನು ನಿಮಗೆ ಹೇಳಿದ್ದೀನಿ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ. ಆ ಪ್ರಶ್ನೆಗಳ ಮೇಲೆ ಗಮನವನ್ನು ಇಟ್ಕೊಂಡು ನೋಡಬೇಕು. ದೊರಾಯಿ ಆದಿವಾಸಿ ಮಾರುಕಟ್ಟೆ ಇದೆ. ಸ್ವಾತಂತ್ರ್ಯ ನಂತರ ದಲಿತ ಚಳುವಳಿ ಇದೆ. ಕ್ಯಾಥೋಲಿನ್ ಗೌರವರ ಪ್ರಕಾರ ರೈತ ಚಳುವಳಿ ಇದೆ. ಆಧುನೀಕರಣಕ್ಕೆ ಸಹಾಯಕವಾದ ಅಂಶಗಳಿದೆ. ಸೊ ಇದಿಷ್ಟು ಇಂಪಾರ್ಟೆಂಟು, ನೀವು ನೋಡ್ಕೊಳ್ಬೇಕು. ಉತ್ತರ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯ ಆದರೆ ಹೇಳ್ತೀನಿ. ಆದಷ್ಟು ಉತ್ತರವನ್ನು ಕೊಟ್ಟಿದ್ದೀನಿ, ಪ್ರಶ್ನೆಗಳನ್ನು ಹೇಳಿದ್ದೀನಿ. ಇದಕ್ಕಿಂತ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಸಾಧ್ಯ ಇಲ್ಲ ನನಗೆ. ಸಂಸ್ಕೃತ ಅನುಕರಣ ಇದೆ, ಮಾರುಕಟ್ಟೆಯ ಲಕ್ಷಣ ಇದೆ, ಸಮೂಹ ಮಾಧ್ಯಮದ ಕಾರ್ಯಗಳಿದೆ. ಸೊ 2 ಕಡೆ ಪೇಪರಲ್ಲಿ ಏನೇನಿದೆ ನೋಡಿದ್ರಲ್ಲ. ಇಲ್ಲಿಂದ 35, 36, 37, 38 ಇದು 4 ಇಂಪಾರ್ಟೆಂಟು. ಇಲ್ಲಿ 30, 31, 32, 33 ಇಂಪಾರ್ಟೆಂಟು. ಇದಕ್ಕೆ ಉತ್ತರ ಸಿಕ್ಕಿಲ್ಲ, ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಉತ್ತರವನ್ನು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದಿಷ್ಟು ಇಂಪಾರ್ಟೆಂಟು. 10 ಅಂಕ 5 ಅಂಕಗಳು ಮುಗಿದೋಗಿದೆ. ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಹೇಳೋದಿದೆ. ಸಾಧ್ಯ ಆದರೆ ಹೇಳ್ತೀನಿ. ಇಲ್ಲ ಅಂತ ಹೇಳಿದರೆ ನೀವು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಗಳು 3 ಹಾಗೂ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನ ನೋಡ್ಕೊಂಡು ಹೋಗಿ. ಸಾಧ್ಯವಾದರೆ 2025-24ರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನ ಕವರ್ ಮಾಡ್ಕೊಳ್ಳಿ. ನನಗೆ ಸಾಧ್ಯ ಆದರೆ ಅದರಲ್ಲಿರುವಂಥ ಪ್ರಶ್ನೆಗಳನ್ನ ನಾನು ನಿಮಗೆ ಹೇಳಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಲಾಸ್ಟ್ ಎಕ್ಸಾಮ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಚೆನ್ನಾಗಿ ಬರೀರಿ ಮಕ್ಕಳೇ, ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.